ಹಾಯ್ ನಮಸ್ಕಾರ. ಒಂದು ವಿಚಾರ ಏನಪ್ಪ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲ ಕಡೆ ಕೂಡ ಮಾತಾಡ್ತಿರುವಂಥದ್ದು ಥಿಯೇಟರ್ಗಳ ಸಂಖ್ಯೆ ಕಮ್ಮಿ ಆಗ್ತಾ ಇದೆ ಅನ್ನೋದು ಒಂದು ಕಡೆ. ಸ್ಟಾರ್ ನಟರ ಸಿನಿಮಾಗಳು ವರ್ಷಕ್ಕೆ 2-3 ಸಿನಿಮಾ ರಿಲೀಸ್ ಆಗಬೇಕು, ಆಗ ಥಿಯೇಟ್ರ್ ಉಳಿಯುತ್ತೆ, ಥಿಯೇಟ್ರ್ ಓನರ್ಸ್ಗಳು ಉಳ್ಕೊಳ್ತಾರೆ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ತುಂಬ ಕಷ್ಟ ಆಗುತ್ತೆ, ಹಾಗೆ ಹೀಗೆ ಅಂತೆಲ್ಲ ಈ ವಿಚಾರಗಳು ಓಡಾಡ್ತಾ ಇತ್ತು. ಸೊ ಇದ್ರ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಸೊ ನಿಜವಾಗ್ಲೂ ಸ್ಟಾರ್ ನಟರ ಸಿನಿಮಾಗಳು 2-3 ಮಾಡಲಿಕ್ಕೆ ಪಾಸಿಬಲ್ ಇದೆಯಾ ವರ್ಷಕ್ಕೆ ಅನ್ನೋದ್ರ ಬಗ್ಗೆನೂ ಕೂಡ ಇವತ್ತು ಹೇಳ್ತೀನಿ. ಆ್ಯಂಡ್ ಥಿಯೇಟರ್ಸ್ಗಳ ಸಂಖ್ಯೆ ಕಮ್ಮಿ ಆಗ್ತಾ ಇರುವಂಥದ್ದು ನಿಜವಾಗ್ಲೂ ಕೂಡ ಅದು ಕೂಡ ಒಂದು ಬೇಜಾರಾಗ್ತಿರುವಂಥ ಒಂದು ಸಂಗತಿ. ಸೊ ಇದ್ರ ಬಗ್ಗೆ ಮಾತಾಡ್ತೀನಿ, ಏನು ಕತೆ ಫುಲ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಸೊ ಈಗ ಸದ್ಯದ ಒಂದು ಪ್ರೆಸೆಂಟ್ ಸಿಚುವೇಶನ್ ಏನಾಗ್ತಿದೆ ಅಂದರೆ, ಸ್ಯಾಂಡಲ್ವುಡ್ಡಲ್ಲಿ ಸಿನಿಮಾಗಳ ಕೊರತೆ, ಅಂದರೆ ಸ್ಟಾರ್ ನಟ ಸಿನಿಮಾಗಳದು ಯಾವುದೇ ಒಂದು ಬರದೇ ಇರೋ ಕಾರಣವಾಗಿ ಸೊ ಯಾವುದಾವುದೋ ಸಿನಿಮಾಗಳು ಅಂದರೆ ಹಳೆ ಸಿನಿಮಾಗಳನ್ನು ಮತ್ತೆ ರಿಪಿಟೇಷನ್ ಆಗಿ ಹಾಕುವಂಥದ್ದು, ಮತ್ತು ಬೇರೆ ಭಾಷೆ ಸಿನಿಮಾಗಳು ಹಾಕುವಂಥದ್ದು. ಸೊ ಈ ರೀತಿಯಾಗಿ ಹೋಗ್ತಾ ಇರುವಂಥದ್ದು. ಸೊ ಆಡಿಯನ್ಸ್ಗಳಿಗೆ ಆ್ಯಂಡ್ ಥಿಯೇಟರ್ಸ್ಗಳಿಗೆ ಮೇನ್ ಬೇಕಾಗಿರೋದು ಏನಪ್ಪ ಅಂತಂದರೆ, ಸೊ ಸ್ಟಾರ್ ನಟರ ಸಿನಿಮಾಗಳು ಬಂದಾಗ ಆಡಿಯನ್ಸ್ಗಳಿಗೆ ಥಿಯೇಟ್ರಿಗೆ ಹೋಗ್ಲಿಕ್ಕೆ ಖುಷಿ ಆಗುತ್ತೆ. ಸೊ ಥಿಯೇಟರ್ಸ್ಗಳಿಗೆ ಏನಾಗುತ್ತೆ ಅಂದರೆ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಹೋಗುತ್ತೆ. ಸೊ ಒಟ್ಟಾರೆ ಹೇಳಬೇಕು ಅಂದರೆ ಇದರಿಂದ ಆಡಿಯನ್ಸ್ಗಳಿಗೂ ಒಂದು ರೀತಿಯಲ್ಲಿ ಖುಷಿ ಸಿಗುತ್ತೆ, ಥಿಯೇಟ್ರಿಗೂ ಕೂಡ ಒಂದು ರೀತಿಯಲ್ಲಿ ಇದರಲ್ಲಿ ರನ್ನಿಂಗ್ ಸಕ್ಸಸ್ಫುಲ್ ಆಗ್ತಿರೋದು ಖುಷಿ ಸಿಗುತ್ತೆ. ಬಟ್ ಈ ರೀತಿಯಾಗಿ ಹೋದಾಗ ಸೊ ಥಿಯೇಟರ್ಸ್ನವ್ರಿಗೆ ಏನಾಗುತ್ತೆ ಅಂದರೆ, ಒಂದು ರನ್ನಿಂಗ್ ಕರೆಕ್ಟಾಗಿ ಹೋಗ್ತಾ ಇದೆ ಅಂತಂದಾಗ ಒಂದು ಅವರು ಆ ಇನ್ವೆಸ್ಟ್ಮೆಂಟಿಗೆ ಕರೆಕ್ಟಾಗಿ ರಿಟರ್ನ್ಸ್ಗಳನ್ನು ತೆಗಿಬೋದು. ಎಕ್ಸಾಂಪಲ್ ಏನಪ್ಪ ಅಂದರೆ, ಈಗ ಯಾವುದೋ ಒಂದು ಸಿನಿಮಾ ರಿಲೀಸ್ ಆಗಿರುತ್ತೆ, ಅದು ತುಂಬ ಪಾಪ್ಯುಲರ್ ಇರಲ್ಲ ಸಿನಿಮಾ. ಹೊಸ ಸಿನಿಮಾ ರಿಲೀಸ್ ಆದಾಗ ಥಿಯೇಟರ್ನಲ್ಲಿ 15 ಜನ 20 ಜನ ಒಂದೊಂದು ಶೋಗೆ ಬಂದರೆ ಖಂಡಿತವಾಗ್ಲೂ ಅವ್ರಿಗೂ ಲಾಸ್ ಆಗುತ್ತೆ. ಸೊ ಈ ರೀತಿ ವಿಚಾರವಾಗಿ ಥಿಯೇಟರ್ ಓನರ್ಸ್ಗಳು ಎಲ್ಲರೂ ಕೂಡ ಹೇಳುವಂಥದ್ದು, ಥಿಯೇಟರ್ ಸದ್ಯದ ಮಟ್ಟಿಗೆ ತುಂಬ ಕಷ್ಟ ಇದೆ, ಸ್ಟಾರ್ ನಟರು ಎಲ್ಲರೂ ಕೂಡ ವರ್ಷಕ್ಕೆ 2-3 ಸಿನಿಮಾಗಳನ್ನ ಮಾಡಬೇಕು ಅಂತ. ಸೊ 2-3 ಸಿನಿಮಾಗಳನ್ನು ಯಾಕೆ ಮಾಡ್ತಾ ಇಲ್ಲ ಸ್ಟಾರ್ ನಟರು? ಸೊ ಇದ್ರ ಬಗ್ಗೆ ಕೂಡ ಮೊನ್ನೆ ರವಿಚಂದ್ರನ್ ಸರ್ ಕೂಡ ಮಾತಾಡಿದರು. ಸೊ ಅವ್ರದ್ದೇ ಆದಂಥ ಒಂದು ಪೊಟೆನ್ಷಿಯಲ್ ಇರುತ್ತೆ, ಅವ್ರದ್ದೇ ಆದಂಥ ಒಂದು ಸ್ಟಾರ್ಡಮ್ ಇರುತ್ತೆ. ಸೊ ಆ ಒಂದು ಫಾರ್ಮೆಟಲ್ಲಿ ಮಾಡಿಕೊಡ್ತಾ ಹೋಗ್ತಾರೆ ಅಂತ. ಖಂಡಿತವಾಗ್ಲೂ ಅದು ನಿಜ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ನಾವೆಲ್ಲ ತಿಳ್ಕೊಂಡಿರ್ತೀವಿ, ಸಿನಿಮಾ ಒಂದು ಶೂಟ್ ಆದಮೇಲೆ ಏನಿದೆ, ಶೂಟ್ ಆಗೋಕ್ಕಿಂತ ಮುಂಚೆ ಶೂಟ್ ಆದಮೇಲೆ ಏನಿದೆ ಇನ್ನೂ ದೊಡ್ಡ ದೊಡ್ಡ ಪ್ರೋಸೆಸ್ಗಳಿರುತ್ತೆ. ಸೊ ಯಾಕೆ ಅಂತಂದರೆ, ಈಗಿನ ಒಂದು ಆಡಿಯನ್ಸ್ ವಿಜುವಲ್ ಏನಿದೆ, ಆಡಿಯನ್ಸ್ಗಳು ಒಂದು ಥಿಯೇಟರ್ನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದಾಗ ಸೌಂಡ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಸೌಂಡನ್ನು ಸರೌಂಡ್ 7.1, 5.1 ಸೊ ಈ ರೀತಿಯಾದಂಥ ಒಂದು ವರ್ಕ್ಸ್ಗಳನ್ನೆಲ್ಲ ಮಾಡುವಂಥದ್ದು ತುಂಬ ದಿನಗಳ ಕಾಲಾವಕಾಶ ಹಿಡಿಯುತ್ತೆ. ಅಷ್ಟೇ ಅಲ್ಲದೆ VFX ಆಗಿರ್ಬೋದು, CG ವರ್ಕ್ಸ್ ಆಗಿರ್ಬೋದು, ಆ್ಯಂಡ್ ಆಲ್ಸೋ ಕಲರ್ ಗ್ರೇಡಿಂಗ್ ಆಗಿರ್ಬೋದು. ಸೊ ಸಿನಿಮಾ ತೆಗೆದಾದ್ಮೇಲೆ ಸಿನಿಮಾದ ಒಂದು ಫ್ರೇಮ್ನ ಕಲರ್ ಗ್ರೇಡಿಂಗಲ್ಲಿ ಒಂದು ಚೇಂಜ್ ಮಾಡುವಂಥದ್ದು. ಸೊ ಟೆಕ್ನಿಕಲಿ ವರ್ಕ್ಸ್ ತುಂಬ ತಡ ಆಗುತ್ತೆ. ಸಿನಿಮಾ ಶೂಟ್ ಬೇಗ ಮುಗಿಬೋದು, ಬಟ್ ಟೆಕ್ನಿಕಲ್ ತುಂಬಾ ತಡ ಆಗುವಂಥದ್ದು. ಸೊ ಈ ಕಾರಣವಾಗಿ ವರ್ಷಕ್ಕೆ 1-2 ಸಿನಿಮಾ ಮ್ಯಾಕ್ಸಿಮಮ್ ಮಾಡಬಹುದು, ಬಟ್ ಆದರೆ ವರ್ಷಕ್ಕೆ ಒಂದು ಸಿನಿಮಾ ಬರ್ತಿರುವಂಥ ಕಾರಣನೇ ಇದು ಅಂತ ನನಗೆ ಪರ್ಸ್ನಲಿ ಅನಿಸಿದ್ದು. ಆ್ಯಂಡ್ ಪ್ರೆಸೆಂಟ್ ಸಿಚುವೇಶನ್ ಕೂಡ ಅದೇ ರೀತಿ ಇರುವಂಥದ್ದು. ಕ್ವಾಲಿಟಿಯನ್ನು ತುಂಬಾ ಒಂದು ರಿಚ್ ಬಿಲ್ಡಾಗಿ ಮಾಡಬೇಕು ಅಂತ ಕಾಲಾವಕಾಶ ತೆಗೆದುಕೊಳ್ಳುತ್ತೆ. ಸೊ ಆಗಲ್ಲ ಏನಿತ್ತು ಅಂದರೆ, ಸಿನಿಮಾ ಶೂಟಿಂಗ್ ಮುಗಿದ ತಕ್ಷಣ ಪ್ರಿಂಟಿಂಗ್ ಬಂದುಬಿಡೋದು. ಪ್ರಿಂಟಿಂಗ್ ಅಂತಂದರೆ ಆಗೆಲ್ಲ ರೀಲ್ಸ್ ಎಲ್ಲ ಇತ್ತು. ಸೊ ರೀಲ್ ಕಾಪಿ ಆಗಬೇಕು, ಇಷ್ಟೆಷ್ಟು ಊರುಗಳಿಗೆ ಹೋಗಬೇಕು, ಅದು ಕಾಪಿ ಆಗಬೇಕು. ಸೊ ಆ ರೀತಿಯಾದ ಕೆಲವೊಂದು ಚಿಕ್ಕ ಪುಟ್ಟ ಒಂದು ಇದಿತ್ತು. ಬಟ್ ಈಗಿನ ಒಂದು ಈಸಿ ಫಾರ್ಮೆಟ್ ಇದ್ದರೂ ಕೂಡ, ಒಂದು ಡಿಜಿಟಲ್ ಆದರೂ ಕೂಡ ಸೊ ಈ ರೀತಿಯಾದ ಕೆಲವೊಂದು ವರ್ಕ್ಸ್ಗಳಲ್ಲಿ ಸ್ವಲ್ಪ ತಡ ಆಗುತ್ತೆ. ಸೊ ಹಾಗಾಗಿ ನನಗನ್ಸೋ ಪ್ರಕಾರ ಥಿಯೇಟರ್ಗಳಿಗೆ ಸಿನಿಮಾ ಬರುವಂಥದ್ದು, ಸ್ಟಾರ್ ನಟ ಸಿನಿಮಾ ಬರುವಂಥದ್ದು ತುಂಬ ಕಮ್ಮಿ ಆಗಿದೆ. ಸೊ ವಾಟ್ ಎವರ್ ಏನೇ ಇರಲಿ, ಥಿಯೇಟರ್ಗಳು ಕಮ್ಮಿ ಆಗ್ತಾ ಇರುವಂಥದ್ದು. ಈಗ ರೀಸೆಂಟಾಗಿ ಬಂದಂಥ ಸಿನಿಮಾಗಳು ನೋಡ್ತಾ ಹೋದಾಗ ಕಾಟೇರ ಆಗಿರ್ಬೋದು, ಸೊ ಥಿಯೇಟ್ರ್ ಮುಚ್ಚುವಂಥ ಸಿಚುವೇಶನ್ ಬಂದಿತ್ತು. ಸೊ ಅದರಲ್ಲಿ ಮುಚ್ಚುವಂಥ ಸಿಚುವೇಶನ್ ಬಂದಾಗ, ಕಾಟೇರ ಬಂದಾಗ, ಸೊ ಥಿಯೇಟ್ರ್ ಮತ್ತು ಎಷ್ಟೋ ಥಿಯೇಟರ್ಗಳು ರೀಓಪನ್ ಆಗಿತ್ತು. ಬಟ್ ಥಿಯೇಟರ್ಗಳು ರೀಓಪನ್ ಆಯಿತು, ಬಟ್ ನೆಕ್ಸ್ಟ್ ಯಾವುದು ಸಿನಿಮಾ ಇಲ್ಲದೆ ಅಂದಾಗ ಸೊ ಥಿಯೇಟ್ರ್ ಓನರ್ಸ್ಗಳು ತುಂಬ ಕಷ್ಟ ಆಗುತ್ತೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಸ್ಟಾರ್ ನಟರ ಸಿನಿಮಾಗಳು ಸಾಲಾಗಿ ಬರ್ತಾ ಒಂದು ಮ್ಯಾನೇಜಬಲ್ ಆಗಿ ಬರ್ತಾ ಹೋಯಿತು ಅಂತಂದರೆ ಖಂಡಿತವಾಗ್ಲೂ ಸರಾಗವಾಗಿ ಹೋಗುತ್ತೆ ಅನ್ನೋ ನನ್ನೊಂದು ಅಭಿಪ್ರಾಯ. ಸೊ ಎಲ್ಲೂ ಕೂಡ ಸ್ಟ್ರಕ್ ಆಗಬಾರ್ದು. 2 ವರ್ಷ 3 ವರ್ಷ ಹಿಂಗೆ ಸ್ಟ್ರಕ್ ಆಯಿತು ಅಂತಂದರೆ ಸೊ ಎಲ್ಲರಿಗೂ ಕೂಡ ತೊಂದರೆ ಆಗುತ್ತೆ. ಸೊ ಆದಷ್ಟು ಥಿಯೇಟರ್ಸ್ಗಳನ್ನು ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು ಕರ್ನಾಟಕದಲ್ಲಿ ಅನ್ನೋದು ನನ್ನ ಒಂದು ಆಶಯ ಅಂತ ಹೇಳ್ತಾ, ಆ್ಯಂಡ್ ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.